ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಇತರ ಮುಸ್ಲಿಂ ಮುಖಂಡರುಗಳು ಏನು ಹೇಳ್ತಾರೆ ನೋಡಿ. ಬೇಕಾದ ಸಮಯ ನೋಡಿ ಆಡಿಯೋ ರಿಲೀಸ್ ಮಾಡಿರೋದು ಸರಿಯಲ್ಲ, ಸಮಯ ನೋಡಿ ಕೆಟ್ಟ ಹೆಸರು ತರೋದು ಒಳ್ಳೇದಲ್ಲ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎನ್ಎ ಹ್ಯಾರಿಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದರ ನೈಜತೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅಂತ ಮತ್ತೊಂದು ಕಡೆ MC ಸುಧಾಕರ್ ಕೂಡ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ಕೇಳೋಣ. ಇದು ಏನನ್ನ ಬೇಕು ಅಂತ ಬೇಕಾದ ಸಮಯದಲ್ಲಿ ಮಾಡೋದು ಗಲೀಜ್ ರಾಜಕೀಯ. ಅದು ಅವಾಗಲೇ ಹೇಳಿದಿದ್ರೆ ನಾವು ಅದನ್ನ ಮೆಚ್ಚಬಹುದಿತ್ತು. ಯಾರೋ ಈ ತರ ಮಾಡೋದನ್ನ ಎಲ್ಲ ಇವಾಗ ಸಮಯ ಸಂದರ್ಭ ನೋಡ್ಕೊಂಡು ಏನೇನೋ ಮಾಡೋದು, ಒಬ್ರನ್ನ ಹಾಳು ಮಾಡುವಂತ ಪ್ರಯತ್ನ ಎಲ್ಲ ನಾಟ್ ಅ ಗುಡ್ ಪೊಲಿಟಿಕ್ಸ್. ಅಲ್ಲ, ಇಟ್ಸ್ ನಾಟ್ ಗುಡ್ ಪೊಲಿಟಿಕ್ಸ್. ಯಾರು ನೋಡ್ರಿ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತ ಹೇಳಕ್ ಯಾರು ಇಲ್ಲ. ನಾವೆಲ್ಲರೂ ಸಮಾನರು, ಎಲ್ರಿಗೂ ಅವಕಾಶ ಎಲ್ರೂ ಕೇಳ್ಬೋದು, ತಪ್ಪಿಲ್ಲ. ನಾನು ಕೇಳ್ತೀನಿ, ಅವರು ಕೇಳ್ತಾರೆ, ಇನ್ನೊಬ್ರು ಇರೋರೆಲ್ಲ ಕೇಳಲಿ. ಇರೋ ಅದ್ರಲ್ಲಿ ಎಲ್ರಿಗೂ ಅವಕಾಶ ಕೊಡುವಂಥದ್ದು ಪಕ್ಷ ಮಾಡುತ್ತೆ. ನೋಡಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಯಾವಾಗ ವೈರಲ್ ಆಯಿತು, ಆಡಿಯೋ ನೈಜತೆ ಇವೆಲ್ಲ ಪ್ರಶ್ನೆ ಬರ್ತದೆ. ಯಾಕಂದರೆ ಸಹಜವಾಗಿ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಭಾಳ ರೀತಿ ತೇಜೋವಧೆ ಮಾಡ್ತಕ್ಕಂಥದ್ದು ಈಗ ನನ್ನ ಮೇಲೂ ಭಾಳಷ್ಟು ಪ್ರಯತ್ನಗಳಾಯಿತು. ಚುನಾವಣೆ ಸಂದರ್ಭದಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ನನ್ನ ಮೇಲೂ ಒಂದು ಪ್ರಯತ್ನ ಆಯಿತು. ಅದರಿಂದ ಈ ಆಡಿಯೋಗಳ ಬಗ್ಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವೆಲ್ಲ ಈ ಒಂದು ಯುಗದಲ್ಲಿ ಯಾರು ಏನು ಆಡಿಯೋ ವಿಡಿಯೋ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ.